ನಮಸ್ಕಾರ. ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿ ಜನ ಉಪಯೋಗಕ್ಕೆ ನೆರವಾಗುವಂತೆ ದುರಸ್ತಿ ಕಾಮಗಾರಿಗಳನ್ನು ನಡೆಸುವ ಕುರಿತ ಸಂಬಂಧಿತ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚಿಸುತ್ತಿರುವ ಸಚಿವ ಕೃಷ್ಣ ಬೈರೇಗೌಡರು. ಜುಲೈ 1ರಿಂದ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನ ಜಾರಿಗೆ ಬರಲಿದೆ. ಅಂಗಡಿ ಮುಂಗಟ್ಟುಗಳು ಪಾದಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿಕೊಂಡಿದ್ದರೆ ಸ್ವಯಂ ಪ್ರೇರಿತವಾಗಿ ಜುಲೈ 1ರೊಳಗೆ ತೆರವುಗೊಳಿಸಲು ಸೂಚಿಸಲಾಗಿದೆ. ಜುಲೈ 1ರ ನಂತರವೂ ಒತ್ತುವರಿ ಮುಂದುವರೆದರೆ ಕಟ್ಟುನಿಟ್ಟಿನ ಜಾರಿ ಹಾಗೂ ಭಾರಿ ದಂಡ ವಿಧಿಸಲಾಗುತ್ತದೆ. ಇದು ಜನಗಳಿಗೆ ಪಾದಚಾರಿ ಮಾರ್ಗವನ್ನ ಸುಮಾರ್ಗವನ್ನಾಗಿ ಮಾಡಿಕೊಡ್ತಕ್ಕಂಥದ್ದು, ಸುರಕ್ಷವಾಗಿ ಪಾದಚಾರಿ ಮಾರ್ಗದಲ್ಲಿ ಓಡಾಡ್ಲಿಕ್ಕೆ ಖಾತರಿಯನ್ನ ಮಾಡೋದಕ್ಕೆ ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ನಾನು ಆರಂಭದಲ್ಲಿ ಹೇಳ್ತೇನೆ, ಹೇಳೋದು ಸಲೀಸು, ಆದರೆ ಇದನ್ನ ಮಾಡೋದು ಸಲೀಸಲ್ಲ. ಹೇಳಿದಷ್ಟು ಪರಿಪಕ್ವವಾಗಿ ನಮ್ಗೆ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಸ್ಪಾಟ್ಗೆ ಹೋದಾಗ 101 ತರದ ಸಮಸ್ಯೆಗಳಲ್ಲಿ ಬರ್ತದೆ. ಆದ್ರೆ ನಮ್ಮ ಪ್ರಯತ್ನದಲ್ಲಿ 100ಕ್ಕೆ 100ರಷ್ಟು ಪ್ರಯತ್ನ ಆಗ್ತದೆ. ಎಷ್ಟು ನಾವು ಅಲ್ಲಿ ಎನ್ಶೂರ್ ಮಾಡಕ್ಕಾಗುತ್ತೆ ನೋಡೋಣ. ಆದ್ರೆ 2000 ಕಿಲೋಮೀಟರ್ ನಲ್ಲಿ ಜನ ಸುರಕ್ಷಿತವಾಗಿ ಓಡಾಡೋದಕ್ಕೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡಬೇಕು. ಈ ಅಭಿಯಾನದ ಮುಖಾಂತರ ಪೆನಲ್ಟಿನೂ ಕೂಡ ನಾವು ಹಾಕ್ಬೇಕಾಗುತ್ತೆ. ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಯಾರ್ಯಾರು ಅಂಗಡಿ ಮುಂಗಟ್ಟುಗಳವರು ಪಾದಚಾರಿ ಮಾರ್ಗವನ್ನ ಒತ್ತುವರಿ ಮಾಡಿದ್ದೀರಾ, ಸುಪ್ರೀಂ ಕೋರ್ಟ್ ನ ತೀರ್ಮಾನಕ್ಕೆ ಗೌರವ ಕೊಟ್ಟು ನಿಮ್ಮ ಒತ್ತುವರಿಯನ್ನ ನೀವೇ ತೆರವು ಮಾಡ್ಕೊಳ್ಳಿ. ನಾವು ಬಂದು ತೆರವು ಮಾಡೋದಕ್ಕೆ ಅನುವು ಮಾಡ್ಕೊಳ್ಬೇಡಿ. ನಾಳೆ ನಾವು ಬಂದ್ವಿ, JCB ತಗೊಂಡು ಬಂದು ಕಿತ್ತಾಕಿದ್ರು, ಬೇಕಾಗಿಲ್ಲ. ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ, ನಿಮ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದಯವಿಟ್ಟು ನೀವು ಒತ್ತುವರಿ ಮಾಡಿದ್ರೆ ನೀವೇ ಇಂದ ತಗೊಳ್ಳಿ. ಅದ್ರ ಮೇಲೆ ನಾವು ಪೆನಲ್ಟಿಗೂ ಹೆಚ್ಚಿನ ದುಬಾರಿ ಪೆನಲ್ಟಿಯನ್ನು ಹಾಕಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಾನೇ ಕೊಟ್ಟಿದ್ದೆ, ಇದು ನಾನೇ ಸೂಚನೆ ಕೊಟ್ಟಿದ್ದೇನೆ. ಬೇರೆಯವ್ರದ್ದು ಬ್ಲೇಮ್ ಇನ್ನೊಬ್ಬರ ಮೇಲೆ ಹಾಕೋದು ಬೇಡ. ಅಲ್ಲಿವರೆಗೂ ನಿಮ್ಗೆ ಟೈಮ್ ಕೊಡ್ತಾ ಇದ್ದೀನಿ, ಜುಲೈ 1ರವರೆಗೆ ತೆರವು ಮಾಡಿ, ಮುಕ್ತ ಮಾಡಿಕೊಡಿ, ಜನ ನೆಮ್ಮದಿಯಾಗಿ ಓಡಾಡ್ಲಿ. ಬೆಂಗಳೂರಿನಲ್ಲಿ ವರ್ಷಕ್ಕೆ 1000 ಜನ ಆಕ್ಸಿಡೆಂಟ್ ಸಾಯ್ತಾರೆ. ಅದರಲ್ಲಿ 30% ಜನ ಪಾದಚಾರಿಗಳು ಸಾಯ್ತಾ ಇದ್ದಾರೆ, ಫುಟ್ಪಾತ್ ಅಲ್ಲಿ ಸಾಯ್ತಾ ಇದ್ದಾರೆ. ಜನಗಳ ಜೀವನದ ಪ್ರಶ್ನೆ. ಬೆಂಗಳೂರಿನಲ್ಲಿ ಜನ ನೆಮ್ಮದಿಯಾಗಿ ಬದುಕಬೇಕಾದ್ರೆ ಸುರಕ್ಷಿತ ಪಾದಚಾರಿ ಮಾರ್ಗವನ್ನು ಕೂಡ ಒಂದು ಅವಶ್ಯಕತೆ, ಮೂಲಭೂತ ಹಕ್ಕು ಇದು. ಸೊ ಹಾಗಾಗಿ ನಾನು ಮನವಿ ಮಾಡು, ಅಲ್ಲಿ ಅಂದ್ರೆ ನಿಮ್ಮ ಐಟಮ್ಸ್ ಅನ್ನ ಡಿಸ್ಪ್ಲೇ ಮಾಡೋದು ಅಷ್ಟೇ ಎನ್ಕ್ರೋಚ್ಮೆಂಟ್ ಅಲ್ಲ. ನೀವು ಪಾದಚಾರಿ ಮಾರ್ಗದಲ್ಲಿ ಜನ ಓಡಾಡೋದಕ್ಕೆ ಅಡ್ಡ ಬೋರ್ಡ್ಗಳನ್ನ ಇಟ್ಟರು, ನಿಮ್ಮ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇಟ್ಟರು ಕೂಡ ಅದು ಅಡಚಣೆನೆ. ಅದಕ್ಕೂ ನಿಮ್ಗೆ ಪೆನಲ್ಟಿ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ವಯಸ್ಸಾದವರು ಓಡಾಡುವಾಗ ನೀವು ಇಟ್ಟಿರುವಂತ ಬೋರ್ಡ್ಗಳನ್ನ ತಪ್ಪಿಸ್ಕೊಂಡು ಓಡಾಡಬೇಕು ಅಂದ್ರೆ ವಯಸ್ಸಾದವ್ರ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತು, ನಿಮ್ಗೆ ಗೊತ್ತಾಗದೆ. ಸೊ ಪಾದಚಾರಿ ಮಾರ್ಗದಲ್ಲಿ ಯಾವುದೇ ಅಡಚಣೆ ಇದ್ರೂ ಕೂಡ ಅದಕ್ಕೆ ಯಾರು ಅಡಚಣೆ ಮಾಡಿದ್ದಾರೆ ಅವ್ರನ್ನ ಜವಾಬ್ದಾರನ್ನಾಗಿ ನಾವು ಮಾಡ್ಬೇಕಾಗುತ್ತೆ. ನಾಳೆ ಬಂದು ಸರ್ಕಾರದವರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ನೀವು ಟೀಕೆ ಮಾಡಿ, ನನ್ನ ಟೀಕೆ ಮಾಡ್ತೀರಾ ಮಾಡಿ, ನಾನು ಟೀಕೆ ಎದುರಿಸಲಿಕ್ಕೆ ನಾನು ತಯಾರಿದ್ದೇನೆ. ಇದರಿಂದ ಜನ ನನಗೆ ಬೈದ್ರೆ ಬಯಸ್ಕೊಡ್ಲಿಕ್ಕೂ ನಾನು ತಯಾರಿದ್ದೇನೆ. ಆದ್ರೆ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗದ ಸುಧಾರಣೆ ಆಗಬೇಕು, ಅದಕ್ಕೆ ನಾವು ಬದ್ಧರಿದ್ದೇವೆ. ಮುಖ್ಯಮಂತ್ರಿಗಳು ಇದನ್ನ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಇದನ್ನ ಬೆಂಗಳೂರಲ್ಲಿ ಎನ್ಫೋರ್ಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಾನು ಇಡೀ 14,000 ಕಿಲೋಮೀಟರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 2,000 ಕಿಲೋಮೀಟರ್ ಆದ್ಯತೆಯ ರಸ್ತೆಗಳು, ಪ್ರಯಾರಿಟಿ ರೋಡ್ಸ್. ಇದು ನಮ್ಮ ಟಾರ್ಗೆಟ್. ಅಲ್ಲಿ ಸಹಕಾರ ಮಾಡಲೇಬೇಕು. ನಾನು ಜನಗಳಿಂದ ಸಹಕಾರ ಕೇಳ್ತಾ ಇದ್ದೇನೆ. ನಾವು ಬಂದು ನಾಳೆ ಅದನ್ನ ಕಿತ್ತಾಕಿದ್ರು ಅನ್ನೋದಕ್ಕಾಗಿ ಅವಕಾಶ ಕೊಡಬೇಡಿ, ಪೆನಲ್ಟಿ ಹಾಕಿದ್ರು ಅಂತ ಹೇಳೋದಕ್ಕೂ ಅವಕಾಶ ಕೊಡಬೇಡಿ. ತಾವಾಗಿ ತಾವು ನಮಗೆ ಸಹಕಾರ ಕೊಡಿ ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು, ಈ ರೀತಿ ಎನ್ಕ್ರೋಚ್ಮೆಂಟ್. ಎರಡನೇದು, ಎಲ್ಲ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡೋದು. ಸುಪ್ರೀಂ ಕೋರ್ಟ್ ಅದನ್ನ ಅವರ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾದಚಾರಿ ಮಾರ್ಗ ಇರೋದು ಪಾದಚಾರಿಗಳಿಗೆ, ವಾಹನಗಳಿಗೆ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.
ಸೊ ಏನಾದ್ರೂ ನೀವು ವಾಹನ ನಿಲ್ಲಿಸಿದ್ರೆ ಅದನ್ನ ಟೋಯಿಂಗ್ ಮಾಡಬೇಕಾಗುತ್ತೆ ಫುಟ್ಪಾತ್ ಮೇಲೆ ನಿಲ್ಲಿಸಿದ್ರೆ. ಅದಕ್ಕೂ ದಯವಿಟ್ಟು ಅವಕಾಶ ಕೊಡಬೇಡಿ. ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ, ನಾನು ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೇನೆ. ಫುಟ್ಪಾತ್ ಪಾರ್ಕಿಂಗ್ ಜಾಗ ಅಲ್ಲ. ನೀವೇನಾದ್ರೂ ಅದನ್ನ ಉಲ್ಲಂಘನೆ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ನೀವು ಅಲ್ಲಿ ಪಾರ್ಕ್ ಮಾಡಿದ್ರೆ ನಾವು ಅನಿವಾರ್ಯವಾಗಿ ಅದನ್ನ ಟೋಯಿಂಗ್ ಮಾಡಬೇಕಾಗುತ್ತೆ. ನಾನು ಟೋಯಿಂಗ್ ಮಾಡಿದ್ರು ನಮ್ಮ ಗಾಡಿ ಅಂತ ನೀವು ಅದಕ್ಕೂ ಮತ್ತೆ ಗಲಾಟೆ ಮಾಡಿದ್ರೆ ಮಾಡಿ. ಗಲಾಟೆ ಮಾಡೋದು ನಿಮ್ಗೆ ನಿಮ್ಮ ಹಕ್ಕು, ನಾನು ಅದನ್ನ ತಕರಾರು ಮಾಡಕ್ ಆಗೋದಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರವಾಗಿ ನಾವು ಪಾದಚಾರಿ ಮಾರ್ಗದಲ್ಲಿ ವೆಹಿಕಲ್ಗಳನ್ನ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಮಾಡಬೇಕಾಗುತ್ತೆ. ಅದರಿಂದ ನನ್ನ ಪಾಪ್ಯುಲಾರಿಟಿ ಕಡಿಮೆ ಆಗ್ಬೋದು, ನಾವು ಫಿಕ್ಸ್ ಮಾಡಕ್ ತಯಾರಿದೆ. ನಾವು ಕೇಳ್ತಾ ಇರೋದು ಬೆಂಗಳೂರಿನ 1.5 ಕೋಟಿ ಜನಗಳ ಹಿತಕ್ಕೆ ಕೇಳ್ತಾ ಇದ್ದೀವಿ ಬಿಟ್ರೆ ನಮ್ಗೆ ಯಾವ್ದು ಸ್ವಾಗತ ಇಲ್ಲ. ಇದೆಲ್ಲ ನಾವು ಮಾಡದೇ ಇದ್ರೆ ನಾವು ಆರಾಮಾಗಿರ್ಬೋದು. ಜನಗಳಿಂದ ಕೆಲವರು ಬೈದರೆ ಬಯಸ್ಕೊಳ್ಳೋದನ್ನು ತಪ್ಪಿಸ್ಕೋಬಹುದು, ಆದ್ರೆ ಬಯಸ್ಕೊಂಡ್ರು ಪರವಾಗಿಲ್ಲ. ಇದು ನಮ್ಮ ಕರ್ತವ್ಯ. ಬೆಂಗಳೂರಿನಲ್ಲಿ ಸುಧಾರಣೆ ಆಗ್ಬೇಕು. ಆ ದೃಷ್ಟಿಯಿಂದ ನಾವು ಇದನ್ನ ಮಾಡಲಿಕ್ಕೆ ಹೊರಟಿದ್ದೇವೆ. ಅದರ ಜೊತೆಗೆ ಸುಮಾರು ಕಡೆ ರಸ್ತೆ ಬದಿಯಲ್ಲಿ, ಕೆಲವು ಕಡೆ ಪಾದಚಾರಿ ಮಾರ್ಗದಲ್ಲಿ ಸುಮಾರು ಗಾಡಿಗಳನ್ನ ಅಲ್ಲೇ ಏನು ಬೀಡಾಡಿ ಗಾಡಿಗಳಂತಾರ ಅದನ್ನ ಅಬಂಡೆಂಟ್ ವೆಹಿಕಲ್ಸ್, ಬೀಡಾಡಿ ಗಾಡಿಗಳು ಬಿದ್ದಿದ್ದಾವೆ, ಎಲ್ಲೋ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಅದ್ರ ಮೇಲೆ ನೋಟಿಸ್ ಅನ್ನ ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಿ ಅಂತ ಹೇಳಿ. ನಾವು ಈ ಕೆಲಸವನ್ನು ಕೂಡ ಜುಲೈ 1ರಿಂದ ಆರಂಭ ಮಾಡ್ತೇವೆ. ನೋಟಿಸ್ ಅಂಟಿಸ್ತೇವೆ. ಅದರಲ್ಲಿ ಜುಲೈ 10ನೇ ತಾರೀಕು ಒಳಗಡೆ ಬೀಡಾಡಿ ಗಾಡಿಗಳನ್ನ ನಾವು ಎತ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ತಗೊಂಡು ಹೋಗಿ ಅದನ್ನ ಎಲ್ಲೋ ಗುಜರಿಗೆ ಹಾಕಿ ಅಲ್ಲಿ ಆಕ್ಷನ್ ಮಾಡಿ ಮಾರಾಟ ಮಾಡಬೇಕಾಗುತ್ತೆ. ನಿಮ್ಗೆ ಬೇಕಾದ್ರೆ ತಗೊಂಡೋಗಿ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ, ಅಲ್ವಾ ನಿಮ್ ಖಾಸಗಿ ಜಾಗದಲ್ಲಿ ಇಟ್ಕೊಳ್ಳಿ. ರಸ್ತೆ ಇದನ್ನ ನಿಮ್ ಬೀಡಾಡಿ ಗಾಡಿಗಳನ್ನ ಬಿಸಾಕೋದಿಕ್ಕೆ ರಸ್ತೆ ಕಸ ಎಸೆಯೋ ಜಾಗ ಅಲ್ಲ. ಸೊ ಜುಲೈ 1 ನಾವು ಸ್ಟಿಕ್ಕರ್ ಹಾಕೋದಿಕ್ಕೆ ಶುರು ಮಾಡ್ತೇವೆ. ಜುಲೈ 10ರಿಂದ ಈ ಗಾಡಿಗಳನ್ನ ಎತ್ಕೊಂಡು ಹೋಗಿ ಎಲ್ಲಾದ್ರೂ ಬಿಸಾಕಿ ಅದು ಆಕ್ಷನ್ ಮಾಡಬೇಕಾಗುತ್ತೆ. ಅಷ್ಟೊಳಗಡೆ ನೀವು ದಯವಿಟ್ಟು ತಗೊಂಡ್ಬಿಡಿ, ಎತ್ಕೊಂಡ್ಬಿಡಿ. ಜನಗಳು ಓಡಾಡೋ ಜಾಗದಲ್ಲಿ ತಗೊಂಡು ಬಂದು ನೀವು ಗಾಡಿಗಳನ್ನ ಅಲ್ಲಿ ಅಡ್ಡ ಹಾಕಿ ಜನಗಳು ಓಡಾಡೋದಕ್ಕೆ ತೊಂದರೆ ಮಾಡೋದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ.